services that are accessible and free to children on the autism spectrum. Our collaboration with the Government Ayurvedic Medical College and Hospital through a formal memorandum of understanding has been instrumental in bringing this vision to life at a trusted and respected location. The journey from idea to reality was filled with challenges, be it securing approvals, handling civil and internal works, or raising funds. But our Lance family met every hurdle with unwavering determination and solidarity. Special thanks to all those who contributed selflessly, ensuring that this dream was never out of reach. I would particularly like to express my sincere gratitude to Sri Narpat Singh Choraria, Director of Embassy, and the Vijaya Devi Choraria Charitable Trust for their major contributions towards this project. This generosity has played a pivotal role in making this center a reality. I also want to thank Mr. Venkat Prasad from MD of VV Controls for his immense support and generosity. This center stands a beacon of hope, offering free occupational therapy and speech therapy services to empower children with autism, helping them better communication, independence and quality of life. On behalf of Bangalore Industrial Town Land Service Foundation, I extend my deepest thanks to every donor, volunteer, therapist and alliance who walked this journey. International District 317A ಇದರ ಅಡಿಯಲ್ಲಿ ಬೆಂಗಳೂರು ಇಂಡಸ್ಟ್ರಿಯಲ್ ಟೌನ್ ಲಯನ್ಸ್ ಸರ್ವಿಸ್ ಫೌಂಡೇಶನ್ ಎಲ್ಲ ಸೇರಿ ಮತ್ತು ವಿಜಯಾದೇವಿ ಚೊರಾರಿಯಾ ಚಾರಿಟಬಲ್ ಟ್ರಸ್ಟ್ ಇವೆಲ್ಲರ ವತಿಯಿಂದ ಇವತ್ತು ಒಂದು ಹೊಸ ವ್ಯವಸ್ಥೆ ನಮ್ಮ ಗೌರ್ಮೆಂಟ್ ಆಯುರ್ವೇದಿಕ್ ಕಾಲೇಜಿನಲ್ಲಿ ಯಾರು ಮಕ್ಕಳಿಗೆ ವಿಶೇಷವಾಗಿ ಆಟಿಸ್ಟಿಕ್ ಏನು ಮಕ್ಕಳಿದ್ದಾರೆ ಆಟಿಸಮ್ ಅದರಲ್ಲಿ ಬಳಕ್ತಾ ಇರತಕ್ಕಂಥ ಮಕ್ಕಳಿಗೆ ಅವರಿಗೆ ಚಿಕಿತ್ಸೆ ನೀಡುವಂಥ ವ್ಯವಸ್ಥೆಯನ್ನು ಇಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಇಲ್ಲಿಯ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ಸ್ನ ಎನ್ ಮೋಹನ್ ಕುಮಾರ್ ಅವರೇ ಹಾಗೂ ನಮ್ಮ ಕಮಿಷನರ್ ಆದಂಥ ವಿಪಿನ್ ಸಿಂಗ್ ಅವರೇ, ನಮ್ಮ ಎಂಬೆಸಿ ಗ್ರೂಪಿನ ನಿರ್ದೇಶಕರಾದಂಥ ನರಪತ್ ಸಿಂಗ್ ಚೊರಾರಿಯಾ ಅವರೇ ಹಾಗೂ ಲಯನ್ ರಾಮಚಂದ್ರ ಅವರೇ, ಇದರ ಅಧ್ಯಕ್ಷತೆ ವಹಿಸಿರುವ ಲಯನ್ ಫಿಲಿಪ್ ರಾಜ್ ಅವರೇ ಹಾಗೂ ಡಾಕ್ಟರ್ ಮಂಜುಳಾ ಅವರೇ, ಇನ್ನಿತರ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ ಮತ್ತು ಎಲ್ಲ ಬಂದಿರತಕ್ಕಂಥ ಎಲ್ಲ ಗೌರ್ಮೆಂಟ್ ಆಯುರ್ವೇದಿಕ್ ಕಾಲೇಜ್ ಸಂಸ್ಥೆಯ ಎಲ್ಲ ನಮ್ಮ ಹಿರಿಯ ಎಲ್ಲ ವ್ಯಕ್ತಿಗಳೇ ಮತ್ತು ಎಲ್ಲ ಸಹೋದರ ಸಹೋದರಿಯರು, ಇವತ್ತು ಇಲ್ಲಿ ಒಂದು ವಿಶೇಷವಾದಂಥ ಸೌಲಭ್ಯವನ್ನು ಇಲ್ಲಿ ಖಾಸಗಿ ನಮ್ಮ ಲಯನ್ಸ್ ಸಂಸ್ಥೆ ಮತ್ತು ಚೊರಾರಿಯಾ ಅವರ ಒಂದು ಸಹಯೋಗದೊಂದಿಗೆ ಈ ಥರ ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ಅನೇಕ ರೋಗಗಳು ವಿಶೇಷವಾದಂಥ ರೋಗಗಳು ಇರ್ತದೆ, ಅಂದರೆ ಅದು ಕೆಲವು ಜನರಿಗೆ ಮಾತ್ರ ಸೀಮಿತವಾಗಿ ಅದರಿಂದ ತೊಂದರೆಗೆ ಒಳಗಾಗ್ತಕ್ಕಂಥದ್ದು. ಈ ಥರ ನಾನಾ ರೋಗಗಳು ನಮ್ಮ ಜನರಲ್ಲಿ ನಾವು ಕಾಣ್ತೀವಿ. ಅದರಲ್ಲಿ ಈ ಆಟಿಸಮ್ ಅಂತ ಏನಿದೆ ಅದು ಕೂಡ ಮಕ್ಕಳಲ್ಲಿ ಅದು ನಾವೇನು ಬರುವಂಥದ್ದಿದೆ, ಅದಕ್ಕೆ ಚಿಕಿತ್ಸೆ ಸರಿಯಾಗಿ ಸಿಗುವಂಥದ್ದು ಕೂಡ ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ಅದು ಸರಿಯಾದ ರೀತಿಯಾಗಿ ಎಲ್ಲಿ ಚಿಕಿತ್ಸೆ ತಗೊಳ್ಬೇಕು, ಅದಕ್ಕೆ ಯಾವ ರೀತಿ ಥೆರಪಿ ತಗೋಬೇಕು ಅದು ನಮ್ಮ ಜನರಿಗೆ ಅನೇಕ ಜನ ಗೊತ್ತಿರೋದಿಲ್ಲ. ಮತ್ತು ಡಯಾಗ್ನೈಸ್ ಮಾಡೋದ್ರಲ್ಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ಸರಿಯಾಗಿ ಡಯಾಗ್ನೋಸಿಸು ಆಗೋದಿಲ್ಲ ಮತ್ತು ಅರ್ಲಿ ಡಯಾಗ್ನೋಸಿಸು ಆಗೋದಿಲ್ಲ. ಈ ಮಕ್ಕಳು ಎಲ್ಲ ಸಾಮಾನ್ಯ ಬದುಕನ್ನು ಖಂಡಿತವಾಗಿ ನಡೆಸ್ಬೋದು, ಅದರ ಬಗ್ಗೆ ಏನಿಲ್ಲ. ಕೆಲವು ಅವರಿಗೆ ಸಮಸ್ಯೆಗಳಿರ್ತದೆ, ಯಾಕಂದರೆ ಅವರಲ್ಲಿರುವಂಥ ಒಂದು ಡೆವಲಪ್ಮೆಂಟಲ್ಲಿ ಆಗಿರುವಂಥ ಕೆಲವು ಅವರಿಗೆ ಆ ಸಮಸ್ಯೆ. ಆದ್ದರಿಂದ ಅವರಿಗೆ ಸ್ವಲ್ಪ ವಿಶೇಷವಾದಂಥ ಗಮನ ಕೊಟ್ಟು ಅವರಿಗೆ ನಾವು ಆ ಒಂದು ಏನು ಒಂದು ಹ್ಯಾಂಡಿಕ್ಯಾಪ್ ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ಕೆಲವು ಒಂದು ದೋಷ ಏನಿದೆ ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಏನು ಈ ಥೆರಪಿಗಳಿರ್ತದೆ, ಸ್ಪೀಚ್ ಥೆರಪಿ, ಬಿಹೇವಿಯರ್ ಥೆರಪಿ, ಈ ಥರ ಎಲ್ಲ ಥೆರಪಿಗಳು ಕೊಟ್ಟಾಗ
ಅವ್ರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ. ಯಾಕಂದರೆ ಅವ್ರಿಗೆಲ್ಲ ರೀತಿಯ ವಿವೇಚನಾ ಶಕ್ತಿ ಇರ್ತದೆ. ಆದರೆ ಕೆಲವು ಈ ಥರ ಒಂದು ಅವರಿಗೆ ಈ ನ್ಯೂರೋಲಾಜಿಕಲ್ ಇಶ್ಯೂಸ್ ಇರೋದರಿಂದ ಅವ್ರಿಗೆ ಸಮಸ್ಯೆ ಆಗ್ತದೆ. ಮತ್ತು ಪೋಷಕರಿಗೆ ಅದು ಅವ್ರಿಗೆ ಅದರಲ್ಲೂ ಕೂಡ ಸಾಮಾನ್ಯ ಕುಟುಂಬದಿಂದ ಬರ್ತಕ್ಕಂಥವ್ರು ಅವರಿಗೆ ಈ ಟ್ರೀಟ್ಮೆಂಟನ್ನು ತಗೊಳ್ಳೋದು ಕೂಡ ಅಷ್ಟು ಸುಲಭ ಇರೋದಿಲ್ಲ. ಖರ್ಚು ಜಾಸ್ತಿ ಆಗುವಂಥದ್ದು ಮತ್ತು ಅದು ರೆಗ್ಯುಲರ್ ಟ್ರೀಟ್ಮೆಂಟ್ ಬೇಕು. ಅದೇ ರೆಗ್ಯುಲರ್ ಆಗಿ ಅವ್ರಿಗೆ ಕೋಚಿಂಗ್ ಟ್ರೀಟ್ಮೆಂಟ್ಗಿಂತ ಒಂಥರ ಕೋಚಿಂಗ್ ಮತ್ತು ಥೆರಪಿ. ಆ ಕೋಚಿಂಗ್ ಮತ್ತು ಥೆರಪಿಯನ್ನು ಆವಾಗ ಸದಾಕಾಲ ಸಿಗ್ತಾ ಇದ್ದರೆ ಅವಾಗೆ ಖಂಡಿತ ಅದರಲ್ಲಿ ಸಾಕಷ್ಟು ಅವ್ರಿಗೆ ಸುಲಭ ಆಗ್ತದೆ. ಮತ್ತು ಅವ್ರ ವಯಸ್ಸಿಗೆ ಬಂದ ನಂತರ ಅವ್ರಿಗೆಲ್ಲ ಒಂದು ಕೆಲಸ ಕಾರ್ಯಗಳು, ಯಾಕಂದರೆ ಬುದ್ಧಿವಂತಿಕೆ ಇರ್ತದೆ, ಅವರ ಎಲ್ಲ ಒಂದು ಪ್ರತಿಭೆ ಇರ್ತದೆ, ಎಲ್ಲವನ್ನು ಕೂಡ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇರ್ತದೆ. ಆದರೆ ಸ್ವಲ್ಪ ಅವ್ರಿಗೆ ಹೇಗೆ ಅದನ್ನು ನಡೆಸ್ಕೋಬೇಕು ಅದು ಗೊತ್ತಾಗ್ಬಿಟ್ರೆ ಖಂಡಿತ ಅವರು ಒಂದು ಪರಿಪೂರ್ಣವಾದಂಥ ಜೀವನ ನಡೆಸೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಆ ಏನು ಥೆರಪಿ ಇರ್ತದೆ ತಗೊಳ್ಳೋದು ಅವ್ರಿಗೆ ಖರ್ಚು ವೆಚ್ಚ ಹೆಚ್ಚಾಗ್ತದೆ. ಆದ್ದರಿಂದ ಇವತ್ತು ಒಂದು ಒಳ್ಳೆಯ ಫೆಸಿಲಿಟಿಯನ್ನು ನಮ್ಮ ಗೌರ್ಮೆಂಟ್ ಆಯುರ್ವೇದಿಕ್ ಕಾಲೇಜಿನಲ್ಲಿ ಲಯನ್ಸ್ ಸಂಸ್ಥೆಯ ಜೊತೆ ಸಹಯೋಗದೊಂದಿಗೆ ಇವತ್ತು ಪ್ರಾರಂಭ ಆಗ್ತಾ ಇರುವಂಥದ್ದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ. ನನ್ನ ಒಂದು ವಿಶೇಷವಾದ ಅಭಿನಂದನೆಗಳು ಲಯನ್ಸ್ ಸಂಸ್ಥೆಯವರು ಕೂಡ ನೀಡ್ತಾ ಇದ್ದೀನಿ. ಅವ್ರ ಮುಂದೆ ಬಂದು ಇವತ್ತು ಇದನ್ನು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ನಮ್ಮ